ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ನಳಿನಿ ಅಂತ. ನಾನು ಕ್ಯಾರಪುರಮಿಂದ ಬೆಂಗಳೂರಿಂದ ಬಂದಿರೋದು. ಆದರೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಾನು 1 ವರ್ಷದಿಂದ ಬರ್ತಾ ಇದ್ದೀನಿ. ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ತಪ್ಪಂಗಿರಿ ಹೋಮ ಆಗುತ್ತೆ. ಆದರೆ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದೆ. ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟೆ ಬಂದಿದ್ದು ನಾನು. ಆದರೆ ಇಲ್ಲಿ ಬಂದಾಗ ಫಸ್ಟ್ ಟೈಮ್ ನನಗೆ ದಾರಿ ಕೂಡ ಗೊತ್ತಿರಲಿಲ್ಲ. ಆದರೆ ಆ ದೇವ್ರು ನನಗೆ ಯಾವ ರೀತಿ ಕರ್ಕೊಂಡ್ಬಂದ್ರು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ನನಗೆ. ಆದರೆ ನಾನು ಅಷ್ಟೇ ಸೇಫಾಗಿ ಬಂದೆ, ಮತ್ತೆ ಚೆನ್ನಾಗಿ ಹೋಗಿದ್ದೀನಿ. ಮನೆಗೆ ಹೋಗ್ತಾನೆ ನನಗೆ ತುಂಬಾನೇ ಮಿರಾಕಲ್ ಆಯಿತು. ಆಮೇಲೆ ನನಗೆ ಒಂದು ಸೆಕೆಂಡ್ ಟೈಮ್ ಬಂದೆ. ನಮ್ಮ ಹತ್ರ ₹1 ಕೂಡ ದುಡ್ಡಿರಲಿಲ್ಲ. ಆವಾಗ ನಮಗೆ ನನ್ನ ಹಸ್ಬೆಂಡ್ಗೆ ಗಾಡಿ ಬೇಕಾಗಿತ್ತು. ಅದರಿಂದ ನಾವು ಅವ್ರ ಸಿವಿಲ್ಸ್ ಕೂಡ ತುಂಬ ಕಮ್ಮಿ ಇತ್ತು. ಅದು ಯಾವ ರೀತಿ ಬಂತು ನಮಗೆ ಒಂಚೂರು ಏನೂ ಗೊತ್ತಾಗ್ತಿಲ್ಲ. ಅದೊಂಥರ ಅದೃಷ್ಟ ಅನ್ನೋ ಥರ ಆಗುತ್ತೆ. ಅಮ್ಮದು ನಿಂಬೆಹಣ್ಣು ನಾವು ತೊಗೊಂಡು ಹೋಗಿದ್ವಿ. ಅದೇ ಇಟ್ಕೊಂಡು ಜೋಬಲ್ಲಿ ನಾವು ಪೂಜೆ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದು. ಆದರೆ ಅಷ್ಟೇ ಚೆನ್ನಾಗಿ ನಮಗೆ ಬಂತು. ಗಾಡಿ ಕೂಡ ಬಂತು. ನಮಗೆ 33 lakhsದು ಗಾಡಿ ಕೂಡ ಬಂತು. ನಾವು ಥರ್ಡ್ ಟೈಮ್ ಬಂದಾಗ ನಾವು ಪೂಜೆ ಕೂಡ ಮಾಡಿಸ್ಕೊಂಡು ಹೋದ್ವಿ ಇಲ್ಲಿ. ಮತ್ತು ನಂದು ಕೂಡ ಇನ್ನೊಂದು ತುಂಬಾ ಪರ್ಸ್ನಲ್ ವಿಷಯ ಇತ್ತು. ಅದೆಲ್ಲನೂ ತುಂಬ ಸಾಲ್ವ್ ಆಗಿದೆ. ತುಂಬ ಚೆನ್ನಾಗಿದೆ. ಮನೆ ಕೂಡ ಬೇಕಾಗಿತ್ತು, ಮನೆ ಕೂಡ ಆಯಿತು. ಅದರಿಂದ ಆ ಅಮ್ಮನಿಗೆ ಪ್ರತಿ ಅಮಾವಾಸ್ಯೆಗೂ ನಾವು ಬರ್ತೀವಿ. ಆದರೆ ಅಷ್ಟೇ ಚೆನ್ನಾಗಿ ಪೂಜೆ ಕೂಡ ನಡೆಯುತ್ತೆ ಇಲ್ಲಿ, ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೆ ಎಲ್ಲರಿಗೂ ಹೇಳ್ಕೊತೀವಿ ಅಂತ, ಎಷ್ಟೇ ಜನ ಇದ್ದೀರಾ, ಕಷ್ಟದಲ್ಲಿದ್ದೀರಾ, ಪ್ರತಿಯೊಬ್ಬರು ಇಲ್ಲಿಗೆ ಬಂದುಬಿಟ್ಟು ಅಮ್ಮನ ಹತ್ರ ಕೇಳ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ಸ್ ಇರೋವ್ರಿಗೆ ಅಂತ ಕೇಳ್ಕೊತೀನಿ.
ಸ್ವಲ್ಪ ಇಂದ ಕುತ್ಕೊಳ್ಳಿ ಬೇಕಾದ್ರೆ ಇನ್ನು ಚೆನ್ನಾಗಿ ಗೊತ್ತೀರಾ. ನಮ್ಮ ಹೆಸರು ವಿಜಯಲಕ್ಷ್ಮಿ ಅಂದ್ರೆ ಬೆಂಗಳೂರಲ್ಲಿರುವ ಯಲಹಂಕಲ್ಲಿಂದ ನಾವು ಬಂದಿರೋದು. ಇವಾಗ 5 ವಾರ ಬಂದು ನಾವು ಕುಂಬಳಕಾಯಿ ದೀಪ, ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿದ್ದೇವೆ. ಒಂದು ಹರಕೆ ಇತ್ತು, ಅಮ್ಮನಿಗೆ ಕಟ್ಟಿದ್ವಿ. ನಾವು ಕಟ್ಟಿಂದೆ 1 ವಾರಕ್ಕೆ ನಮಗೆ ಒಳ್ಳೇದು ಸ್ವಲ್ಪ ಸುದ್ದಿ ತಿಳಿಯಿತು. ಆಮೇಲೆ ಮತ್ತು ಬರ್ತಾ ಇದ್ದೇವೆ. ಸ್ವಲ್ಪ ಇದು ಆಗಿದೆ, ನಮ್ಮ ಮಿಸ್ಟೇಕ್ ಆಗಿದೆ, ಮತ್ತು ಬರ್ತಾ ಇದ್ದೇವೆ. ಅಮ್ಮ ಕರ್ಸ್ಕೊಂತಾ ಇದ್ದಾಳೆ, ಒಳ್ಳೇದಾಗಿದೆ. ಈ ದೇವಸ್ಥಾನದಲ್ಲಿ ಬಂದು ಒಳ್ಳೇದನ್ನಾಗಿದೆ. ಮತ್ತೇನು ಇಲ್ಲಿಗೆ ಬೇರೆ ದೇವಸ್ಥಾನ ಇಲ್ಲಿಗೆ ಯಾವ ತರ ದುಡ್ಡು ಕೇಳೋಂತ ಅಂಥದ್ದೇನಿಲ್ಲ, ಅಂಥದ್ದೇನಿಲ್ಲ. ನಾವು ಕೊಟ್ಟಷ್ಟೇ ಇದು ಅಮ್ಮನ ಭಕ್ತಿ. ನಾವು ಎಷ್ಟು ಇದು ಇರುತ್ತೆ ಅಷ್ಟೇ ನಾವು ಇದು ಮಾಡ್ತೀವಿ. ಒಂದು ಕುಂಬಳಕಾಯಿ ದೀಪ ಹಚ್ಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ? ಇಲ್ಲ, ಕರೆಕ್ಟಾಗೇ ತಗೊಂತಾರೆ ಅವರು. ಅಲ್ಲ, ಆಚೆ ಹೊರಗಡೆಯಿಂದ ಅಂಗಡಿಯಿಂದ ಖರ್ಚು ಹಾ, ಹೊರಗಡೆ ಕಮ್ಮಿ ಅನ್ಸುತ್ತೆ. ಕಡಿಮೆನೇ ಅನಿಸುತ್ತೆ ಎಲ್ಲ. ಮತ್ತೆ ಅವ್ರದ್ದು ಎಲ್ಲ ಖರ್ಚಾಗಿರುತ್ತೆ, ಎಲ್ಲ ಎಣ್ಣೆ ಅದೆಲ್ಲ ಹಾಕೋದು ಎಲ್ಲ. 200 ರೂಪಾಯಿ ತೊಗೊತಾ ಇದ್ದಾರೆ ಕುಂಬಳಕಾಯಿ ದೀಪ ಹಚ್ಚಕ್ಕೆ. ಇವಾಗ ನಾವು ತೊಗೊಂಡು ಬಂದ್ರೇನು ಅಷ್ಟಾಗುತ್ತೆ ಹೊರಗಡೆ. ಕೇಳ್ತಾ ಇದ್ರೆ ಬೇರೆ ಕಡೆ ದೇವಸ್ಥಾನಕ್ಕೆ ಸಾವಿರಾರು ಗಟ್ಟಲೆ ಕೇಳ್ತಾರೆ. ಅಷ್ಟೇನಿಲ್ಲ, ತಗೊಳ್ಳೋದಿಲ್ಲ ಅಮ್ಮನಿಗೆ. ಇವಾಗ ಕಷ್ಟಲಿಂದ ಬಂದಿರ್ತಾರಲ್ಲ, ಮತ್ತೆ ಅಮ್ಮ ಯಾಕೆ ಕಷ್ಟ ಪಡ್ತಾರಲ್ಲ, ಅದಕ್ಕೆ ಅಂದ್ರೆ ಏನು ಇಲ್ಲ, ಪ್ರಾಬ್ಲಮ್ ಇಲ್ಲ ಅಷ್ಟೇ. ಇಲ್ಲ, ಗುರುಗಳಾದ ನಾಗರಾಜ್ ಅವರು ತುಂಬಾ ಚೆನ್ನಾಗಿ ಎಲ್ಲ ಸೌಮ್ಯ ಹೌದು. ಮಾತಾಡ್ಸಿದ್ರು. ನಮ್ಮನ್ನು ಮಾತಾಡ್ಸ್ತಿದ್ದಾರೆ, ಎಲ್ಲಾರ್ಗು ಮಾತಾಡ್ಸಿದ್ರು. ಒಳ್ಳೇದು. ಆರೋಗ್ಯ ಹೆಂಗಿದೆ ಅಮ್ಮ? ಎಲ್ಲ ಚೆನ್ನಾಗಿದೆ. ಈಗ ಅಮಾವಾಸ್ಯೆಗೆ ಪೂಜೆ ಇದೆ. ಹೌದು. ತೆಂಗಿನ ಪೂಜೆಗೆ ಭಾಗಿಯಾಗ್ತಾ ಇಲ್ಲ. ಇದೇ ಫಸ್ಟ್ ಬಂದಿರೋದು ಅಮಾವಾಸ್ಯೆಗೆ ಮಾತ್ರ. ನಾವು ಶುಕ್ರವಾರ ಮಂಗಳವಾರ ಬಂದಿದ್ದೇವೆ, ಆದ್ರೆ ಅಮಾವಾಸ್ಯೆಗೆ ಇದೇ ಫಸ್ಟ್ ಬರ್ತಾ ಇರೋದು. ಭಾಗಿ ಅಂತೂ ಆಗಿಲ್ಲ, ನೆಕ್ಸ್ಟ್ ಆಗ್ಬೇಕು ಅಂತ ಇದು ಮಾಡಿದ್ವಿ ಅಮ್ಮನಿಗೆ.